13,000 ಸಿಕ್ತು ನನಗೆ. ಬುಜ್ಜಿ ನಿಮ್ಮ ಅಜ್ಜಿದ ಹಳೆ ಸೀರೆ ಎಷ್ಟೊಂದು ಹಾಳಾಗ್ಬಿಟ್ಟೈತೆ ನೋಡು, ಏನ್ ಮಾಡ್ತೀಯಾ? ಹೌದಾ, ಕೊಡ್ರಿ ಇಲ್ಲಿ. ಅಲ್ಲಿ ವಾಸವಿ ಮಹಲ್ ಅಲ್ಲಿ ಹಳೆ ರೇಷ್ಮೆ ಸೀರೆ ತಗೊಂಡು ದುಡ್ಡು ಕೊಡ್ತಿದಾರಂತೆ, ಅವ್ರು ಕೊಟ್ಕೊಂಡ್ ಬಿಡ್ತೀನಿ. ತಡಿ, ಇನ್ನೊಂದ್ ಸ್ವಲ್ಪ ಇದಾವ ಸೀರೆಗಳು ಕೊಡ್ತೀನಿ. ಸೊ ಹಾಯ್ ಹಲೋ ನಮಸ್ತೆ ಫ್ರಮ್ ಜೋವಿಸ್ ಜಗತ್ತು. ನಾನು ಇಲ್ಲಿಂದ ಸ್ಟ್ರೈಟ್ ಆಗಿ ಹೋಗಿದ್ದೆ ನಮ್ಮ ಚಿತ್ರದುರ್ಗದ ವಾಸವಿ ಮಹಲ್ಗೆ. ಇಲ್ಲಿ ಎಷ್ಟೇ ಹಳೆ ರೇಷ್ಮೆ ಸೀರೆ ಇದ್ರು, ಅರ್ಧೋಗಿದ್ರು, ಏನೇ ಆಗಿದ್ರು ಪರವಾಗಿಲ್ಲ, ಆದ್ರೆ ಜರಿ ಪ್ಯೂರ್ ಇದ್ರೆ ಕೈ ತುಂಬಾ ಹಣ ಕೊಟ್ಟು ಆ ಸೀರೆನ ತಗೋತೀವಿ ಅಂತ ಹೇಳಿದ್ರು. ನಾನ್ ತಗೊಂಡೋಗಿದ್ ಸ್ಯಾರಿನ ಚೆಕ್ ಮಾಡಿ ಅವ್ರೇನ್ ಹೇಳ್ತಾರೆ ಅಂತ ನೀವೇ ನೋಡಿ. ಅಂಕಲ್, ರೇಷ್ಮೆ ಸೀರೆ ತಗೊಳ್ಳೋದು ನೀವೇ ಅಲ್ವಾ? ಅಂಕಲ್, ನಮ್ಮ ಅಜ್ಜಿದ 2 ಸೀರೆ ಅರ್ಧೋಗ್ಬಿಟ್ಟಿದೆ, ಅದನ್ನು ತಗೊಂತೀರಾ ಅಲ್ವಾ ನೀವು? ನೋಡಿ ಇಲ್ಲಿ. ವೈಟ್ ಕಲರ್ ಬರೋದು ಪ್ಯೂರ್ ಮಾ. ಓಕೆ, ಇದು ಪ್ಯೂರ್ ಮಾ. ಕೆಂಪು ಕಲರ್ ಬರೋದು ಪ್ಯೂರ್ ಇಲ್ಲ. ಈ ಸೀರೆಗೆ ನಿಮ್ಗೆ 5,000 ಬರ್ತದೆ. ಡಬಲ್ ಸೈಡ್ ಬಾರು, ದೊಡ್ಡ ಬಾರು, ಸೀರೆ ಪೂರ್ತಿ ಜಾರಿ. ಇದು 8,000 ಬರ್ತದೆ. ಅರ್ಧೋಗಿತ್ತು. 3 ಸೀರೆಯಲ್ಲಿ ನಂಗೆ 2 ಸೀರೆಗಿಂದ 13,000 ಬಂದಿದೆ. ಇನ್ನ 1 ಸೀರೆ ಪ್ಯೂರ್ ಇಲ್ಲ ಅಂತ ಹೇಳ್ಬಿಟ್ಟು ರಿಟರ್ನ್ ಮಾಡಿದ್ದಾರೆ. ನೀವ್ ಯಾವುದೇ ಸೀರೆ ತಗೊಂಡ್ ಬಂದ್ರು ಪ್ಯೂರ್ ರೇಷ್ಮೆ ಸೀರೆ ಇದ್ರೆ ಇಲ್ಲಿ ನಿಮಗೆ ಸೀರೆ ತಗೊಂಡು ಅಮೌಂಟ್ ಕೊಡ್ತಾರೆ. ನೆನ್ಪಿಟ್ಕೊಳ್ಳಿ, ಪ್ಯೂರ್ ಜರಿ ಇದ್ರೆ ಮಾತ್ರ ಅವ್ರು ಅಮೌಂಟ್ ಕೊಡ್ತಾರೆ, ಇಲ್ಲ ಅಂದ್ರೆ ಅವ್ರು ರಿಟರ್ನ್ ಕಳಿಸ್ತಾರೆ. ಟೈಮಿಂಗ್ಸ್ ಬಂದು ಬೆಳಗ್ಗೆ 11 ಗಂಟೆಯಿಂದ ಸಂಜೆ 7 ಗಂಟೆವರೆಗೂ. ಇವರು ಜನವರಿ 31ನೇ ತಾರೀಕುವರೆಗೂ ಇಲ್ಲೇ ಇರ್ತಾರೆ. ಯಾವ ಪ್ಲೇಸ್ ಅಂತ ಹೇಳಿದ್ರೆ ವಾಸವಿ ಮಹಲ್ ಅಲ್ಲಿ, ಚಿತ್ರದುರ್ಗ, IDFC ಬ್ಯಾಂಕ್ ಅಪೋಸಿಟ್ ಅಲ್ಲೇ ಇರುತ್ತೆ. ನೀವು ಮಿಸ್ ಮಾಡ್ಕೋಬೇಡಿ. ಬೇಗ ಬೇಗ ನಿಮ್ಗೆ ಯಾವ್ದೇ ಹಳೆ ಸೀರೆ ಇದ್ರು ಪ್ಯೂರ್ ಜರಿ ಇದ್ರೆ ಮಾತ್ರ ಇಲ್ಲಿಗೆ ಬಂದು ನೀವು ಸ್ಯಾರಿನ ಕೊಟ್ಟು ಅಮೌಂಟ್ ಇಸ್ಕೊಂಡು ಹೋಗ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್.